ಕುಡಿತಿದ್ರು, ತುಂಬ ಗಲಾಟೆ, ಯಾವಾಗಲೂ ಟಾರ್ಚರ್, ತುಂಬ ಗಲಾಟೆ. ಕಟಾರಮ್ಮ ದೇವಸ್ಥಾನದಲ್ಲಿ ಕುಡಿಯೋದು ಬಿಡ್ತಕ್ಕೆ ಔಷಧಿ ಕೊಡ್ತಾರೆ ಅಂತ. ಮತ್ತೆ ಬಂದು ಇನ್ನ ನಾನು ಜನ್ಮದಲ್ಲಿ ಮುಟ್ಟಲ್ಲ ಅಂತ ಹೇಳಿ ಇವಾಗ ಚೆನ್ನಾಗಿದ್ದಾರೆ. ತುಂಬ ಕುಡಿತಿದ್ರು, ತುಂಬ ಗಲಾಟೆ, ಯಾವಾಗಲೂ ಟಾರ್ಚರ್, ತುಂಬ ಗಲಾಟೆ ಇತ್ತು. ನಾವು ಫೋನಲ್ಲಿ ನೋಡಿದ್ವಿ ಕಟಾರಮ್ಮ ದೇವಸ್ಥಾನದಲ್ಲಿ ಕುಡಿಯೋದು ಬಿಡ್ತಕ್ಕೆ ಔಷಧಿ ಕೊಡ್ತಾರೆ ಅಂತ. ಅದರಿಂದ ಕರ್ಕೊಬಂದ್ವಿ. ಫಸ್ಟ್ನೇ ವಾರ ಕುಡಿದ್ರು, ಕುಡಿಲಿಲ್ಲ. ಫಸ್ಟ್ನೇ ಔಷಧಿ ಕುಡ್ಕೊಂಡು ಕರ್ಕೊಂಡೋದ್ವಿ, ಚೆನ್ನಾಗೇ ಇದ್ದರು. 5 ವಾರನೂ ಮುಗಿಸಿದ್ರು. ಆಮೇಲೆ ಮಾಮೂಲಿ ಇದ್ದರು. ಆಮೇಲೆ ಎಲ್ಲ ಹೋಗಿ ಯಾರೋ ಕುಡ್ಸಿದ್ರು ಅಂತ ಕುಡ್ಕೊಂಬಂದ್ರು. ಅವತ್ತೆಲ್ಲನೂ 2 ದಿವಸ ಹುಷಾರೇ ಇಲ್ದಂಗೆ ಆಗೋಯ್ತು. ಆಮೇಲೆ ನಾನು ದೇವ್ರಮ್ಮ ನೀನು ಸತ್ಯ ಇದ್ದರೆ ಅವ್ರಿಗೆ ಶಿಕ್ಷೆ ಕೊಡು, ನಾನು ಇಷ್ಟು ಕಷ್ಟಪಟ್ಟು ಮತ್ತು ನಮ್ಗೆ ಬುದ್ಧಿ ಕೊಟ್ಟಿಲ್ಲ ಅಂದ್ರೆ ಏನು ಮಾಡೋದು ಅಂದಿದ್ದಕ್ಕೆ ಅವ್ರಿಗೆ ಶಿಕ್ಷೆ ಕೊಡ್ತಮ್ಮ. ಅವರೇ ಕೈ ಮುಕ್ಕೊಂಡು ಅವರೇ ಓಡ್ ಬಂದರು ಅಮ್ಮನ ಹತ್ರಕ್ಕೆ. ಮತ್ತೆ ಬಂದು ಇನ್ನೂ ನಾನು ಜನ್ಮದಲ್ಲಿ ಮುಟ್ಟಲ್ಲ ಅಂತ ಹೇಳಿ ಇವಾಗ ಚೆನ್ನಾಗಿದ್ದಾರೆ. ಅವ್ರ ಮನೆ ಚೆನ್ನಾಗಿರ್ಬೇಕು ಅನ್ನೋ ನಂಬಿಕೆ ಇಟ್ಟು ಕರ್ಕೊಬಂದು ಮಾಡಬೇಕು. ಅಮ್ಮ ಹೆಂಗೆ ಹೇಳ್ತಾರೋ ಆ ಥರ ನಡವಳಿಕೆ ಮಾಡಿದ್ರೆ ತುಂಬ ಚೆನ್ನಾಗಿರ್ತಾರೆ. ಇಲ್ಲ, ನಮಗಾಗಿದೆ. ಬೇರೆಯವ್ರ ನಂಬಬೇಕು. ಅಮ್ಮನ ನಂಬಿ ಯಾರು ಚೆನ್ನಾಗಿ ಅದು ಹೇಳ್ದಂಗೆ ನಡ್ಕೊಂಡು ಹೋಗ್ತಾರೋ ನಂಬಿಕೆ ಒಳ್ಳೇದಾಗೇ ಆಗುತ್ತೆ. ಜೀವನದಲ್ಲಿ ನಾನು ಮುಟ್ಟಲ್ಲ ಅಂತ ಹೇಳಿದ್ದಾರೆ ಅವರೇ.